ಮತ್ತೊಂದು ಹೊಸಡೆಗೆ ಸ್ವಾಗತ ಸುಸ್ವಾಗತ. ಸೊ ಸಿಕ್ಕಾಪಟ್ಟೆ ಕಮೆಂಟ್ ಗುರು. ಸೊ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಾಯಿದ್ವು. ಏನಪ್ಪ ಅಂದರೆ, ಬ್ರೋ ನಿಮ್ಮ ದಾವಣಗೆರೆಯಲ್ಲಿ ನಾವು ಹಾವೇರಿ ಕರ ಗಣಪತಿ ರೆಡಿ ಆಗ್ತಿದೆ ಬ್ರೋ, ತೋರಿಸಿ ಬ್ರೋ. ತೋರಿಸ್ತೀನಿ. ಮಿನಿಮಮ್ ಅಂದರೆ ಎಷ್ಟು ಕಮೆಂಟ್ಗಳು ಬಂದೆವು ನನಗೆ ಗೊತ್ತಿಲ್ಲ. ಸೊ ನಾನು ಒಂದು ವಾರದಿಂದ, ನೀವು ಲಾಸ್ಟ್ ನಮ್ಮ ದಾವಣಗೆರೆಯಿಂದ ಹರಿಹರಕ್ಕೆ ಎಗ್ರೆಸ್ ತನಕ ಹೋಗಿದ್ವಲ್ಲ, ಆ ವಿಡಿಯೋದಲ್ಲಿ ನೋಡಿರೋ ಬಂದೆವು. ಸೊ ಅವಾಗ ಇಲ್ಲಿ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದು. ನನ್ನ ಜೊತೆಗಿದ್ರಲ್ಲ ಗುರು ಮತ್ತು ವಿನಯ್. ಸೊ ಬನ್ನಿ ಬ್ರೋ ಹರಿಹರಕ್ಕೆ ಹೋಗೋಣ, ಬಂದು ಮಾಡೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಹರಿಹರಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ ಅಲ್ಲೇ ಸ್ಟ್ರಕ್ ಆಗಿ ಸೊ ರಾತ್ರಿ 7:30 ಬಂದ್ವಿ. ಸೊ ಹಂಗಾಗಿ ಒಂದು ವಾರ ಆದಮೇಲೆ ಒಂದು ವಾರ ಲೇಟಾಗಿ ವಿಡಿಯೋ ಮಾಡಾಕತ್ತೀನಿ. ಸೊ ಪ್ರೆಸೆಂಟ್ ಇವಾಗ ನಾನು ಎಲ್ಲಪ್ಪ ಇರೋದು ಅಂದರೆ ನಮ್ಮ ದಾವಣಗೆರೆ PB ರೋಡ್. ಸೊ ನೀವು ಅಲ್ಲಿ ನೋಡ್ತಾ ಇರೋದು ಅರಣ್ಯದಾಗಿ ಸರ್ಕಲ್ಲು. ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಹರಿಪ್ರಿಯ ಮಿಲಿಟರಿ ಹೋಟ್ಲ್ ಅಂತ ಒಂದು ಹೋಟ್ಲಿದೆ. ಹಾಗೆ ಇಲ್ಲಿ ಛತ್ರಪತಿ ಅಂತಿದೆ. ಸೊ ಇಲ್ಲಿ ಎಂಟ್ರೆನ್ಸಿಂಗ್ ಹೋಗಿ ರೈಟಿಗೆ ಹೋದ್ರೆ ಗಣಪತಿ ರೆಡಿ ಮಾಡೋ ಸಿಗುತ್ತೆ. ಸೊ ಬನ್ನಿ ಇವತ್ತು ನಿಮಗೆ ವಿಡಿಯೋದಲ್ಲಿ ಹಾವೇರಿಕ ಮಹಾರಾಜ ಗಣಪತಿ ನಾನು ತೋರಿಸ್ತೀನಿ. ಹಾಗೆ ಭಾಳ ಗಣಪತಿಗಳಿದ್ದಾವೆ. ಸೊ ಬನ್ನಿ ಹೋಗೋಣ. ಸರಿ. ಸೊ ಲಾಸ್ಟ್ ನಾನು ಗಣಪತಿ ವಿಡಿಯೋ ಮಾಡಿದ್ಮೇಲೆ ಸೊ ನಮ್ಮ ದಾವಣಗೆರೆ ಒಬ್ರು ವಿಡಿಯೋ ಮಾಡಿದ್ರು. ನಿಜವಾಗ್ಲೂ ಒಂಥರ ಫನ್ ಅನಿಸ್ಬಿಡುತ್ತೆ ನಮಗೆ. ನಾವು ಗಣಪತಿ ವಿಡಿಯೋ ಮಾಡಿದರೆ, ನಾನು ಅಲ್ಲ ಹೇಳ್ತಿರೋದು, ನಾವು ಗಣಪತಿ ವಿಡಿಯೋ ಮಾಡಿದರೆ ಕೆಲವೊಬ್ರಿಗೆ ಅದು ಯಾಕೆ ಉರಿತದೋ ಗೊತ್ತಿಲ್ಲ ಗುರು. ಸೊ ನೀವು ಮಾಡ್ತೀರಾ ಮಾಡಿರಿ, ನಾವು ನಿಮಗೇನು ಅಡ್ಡು ಮಾಡೋಕ್ಕೆ ಹೋಗಲ್ಲ. ನೀವು ಏನೇ ಕಂಟೆಂಟ್ ಮಾಡಿದ್ರೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಕಂಟೆಂಟ್ ನಮ್ಮ ಇಷ್ಟ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಏನು ಮಾಡಿದರೆ ಏನು ಚಂದ ಏನು ತಪ್ಪು ಅದು ನಮಗೆ ಗೊತ್ತಿರುತ್ತೆ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ಇಷ್ಟು ವರ್ಷದಿಂದ ಅದೀವಿ ಅಂದಮೇಲೆ ಸಣ್ಣ ಮಾಹಿತಿ ನಮಗಿರುತ್ತೆ. ಅದನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ನಮಗೂ ಯೋಚನೆ ಅದು ಇರುತ್ತೆ. ನೀವು ಮಾಡ್ತೀರಾ, ನೀವು ಮಾಡಿರಿ, ನಿಮಗೆ ನಾವು ಅಬ್ಜೆಕ್ಷನ್ ಮಾಡಲ್ಲ. ನೀವೇನಾದರೂ ಮಾಡ್ಕೊಳ್ರಿ, ನಿಮಗೆ ಬಿಟ್ಟಿದ್ದು ಅದು. ಸೊ ಸೋಷಿಯಲ್ ಮೀಡಿಯಾದಾಗಿದೆ ಅಂದರೆ ನಮಗೆ ಗೊತ್ತಿರುತ್ತೆ ಯಾವಾಗ ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅಂತೇಳಿ. ಸೊ ಈ ಅಪ್ಪಿತಪ್ಪಿ ಏನಾದರೂ ಹೇಳೋದಿದೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಒಂದು ಮಾತಾಡಿ. ಯಾಕೆ ಯೂಸ್ ಸುಮ್ಮನೆ ವೀಡಿಯೋದಲ್ಲೆಲ್ಲ ಏನಾದರೂ ಹೆಸರು ಹೇಳೋದಂಗೆ ಇಂಡೈರೆಕ್ಟಾಗಿ ಮಾತಾಡೋದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇದು ನನ್ನ ಅನಿಸಿಕೆ. ಯಾಕಪ್ಪ ಅಂದರೆ ಲಾಸ್ಟು ನಾನು ದಾವಣಗೆರೆಗೆ ನಾವು ಒಬ್ಬನೇ ಅಲ್ಲ ಗಣಪತಿ ವಿಡಿಯೋ ಮಾಡಿದ್ದು, ಭಾಳ ಜನ ಮಾಡಿದ್ದಾರೆ. ಸೊ ಇಂಡೈರೆಕ್ಟಾಗಿ ಮಾತಾಡೋದು. ಸೊ ನಮ್ಮ ಹುಡುಗ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಅವನಿಗೆ ಮಾಡಿದ್ದು. ಸೊ ಅವನಿಗೆ ಮಾಡಿದ್ದಾದ್ಮೇಲೆ ಡೈರೆಕ್ಟ್ ಹೆಸರು ಹೇಳ್ಬೇಕು, ಡೈರೆಕ್ಟ್ ಹೆಸರು ಹೇಳಿ ಮಾಡಬೇಕು. ಹೆಸರು ಹೇಳಿ ಮಾಡ್ತೀರಾ ಮಾಡಿರಿ, ನೆಕ್ಸ್ಟ್ ನಾನು ಶುರು ಹಚ್ಕೊತೀನಿ ಅಷ್ಟೇ. ಸುಮ್ಮನೆ ಹೆಸರು ಹೇಳೋದಂಗೆ ಇಂಡೈರೆಕ್ಟಾಗಿ ಮಾತಾಡೋದೆಲ್ಲ ಅವಶ್ಯಕತೆ ಇಲ್ಲ. ಈ ಥರ ಮಾಡೋಕತ್ತಿರೋದಕ್ಕೆ ನಮ್ಮ ಕನ್ನಡ ಕಮ್ಯುನಿಟಿ ಒಳಗಡೆಗೆ ಒಗ್ಗಟ್ಟಿಲ್ಲ ಅನ್ನೋದು ಇದಕ್ಕೆ. ಸೊ ಹಿಂದಿ ತಮಿಳು ತೆಲುಗು ಎಲ್ಲ ನೋಡಿದ್ರೆ ಫುಲ್ ಕಮ್ಯುನಿಟಿ ಇರುತ್ತೆ ಅವ್ರಿಗೆ, ಹೆಂಗೆ ಗೊತ್ತಾ ಒಗ್ಗಟ್ಟು ಅನ್ನೋದು ಇರುತ್ತೆ. ಬಟ್ ನಮ್ಮ ಕನ್ನಡದಾಗೆ ಸತ್ರು ಇನ್ನು 10 ವರ್ಷ ಅಲ್ಲ, ಇನ್ನು 20 ವರ್ಷ ಆದ್ರೂ ಒಗ್ಗಟ್ಟು ಅನ್ನೋದು ಸತ್ರು ಬರೋಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ ಬನ್ನಿ. ಇವುದೇ ಸಲ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಮ್ಮ ಹಾವೇರಿಕ ಮಹಾರಾಜ ಗಣಪತಿ ನಾನು ತೋರಿಸ್ತೀನಿ, ಹೋಗೋಣ. ಸೊ ದಾವಣಗೆರೆ ಇದು ಒಂದೇ ಅಲ್ಲ, ಇನ್ನೂ ಒಂದು 2-3 ಕಡೆ ಇದಾವಂತೆ. ಬಟ್ ನಾನು ಸ್ವಲ್ಪ ಬೇರೆ ವಿಷಯದ ಬಿಜಿ ಆಗಿರೋದಕ್ಕೆ ಸೊ ಸದ್ಯ ಈ ವಿಡಿಯೋದಲ್ಲಿ ಇದೊಂದು ಗಣಪತಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಸದ್ಯದರಲ್ಲಿ ಇನ್ನೊಂದು ವಾರ 10 ದಿವಸದಲ್ಲಿ ನಮ್ಮ ದಾವಣಗೆರೆಗೆ ಇನ್ನೂ 2 ಹತ್ರ ಇಲ್ಲಿ ಗಣಪತಿ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಅದನ್ನು ಕವರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಇಲ್ಲೊಂದು ವಿಡಿಯೋ ಮಾಡಿದಾಗ ಒಂದು ಇಬ್ಬರೇನೋ ಮೆಸೇಜ್ ಹಾಕಿದ್ರು ನನಗೆ. ಅವರು ಜೆನ್ಯೂನ್ ಪರ್ಸನೋ ಇಲ್ಲ ಫೇಕ್ ಅಕೌಂಟ್ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ಏನು ಬ್ರೋ ಹುಡುಗರು ಬಂದರೆ ನೀವು ಇನ್ನೂ ಸರಿಸ್ತಿರಲ್ಲ ಅಂತ ಒಂದು ಕಮೆಂಟ್ ಬಂದಿತ್ತು. ಸೊ ಅದನ್ನೇ ನಾನು ಸೀರಿಯಸ್ ಅಂತ ಅನ್ನೋಕೆ ಹೋಗಿಲ್ಲ, ಅವ್ರಿಗೆ ಅಲ್ಲೇ ಆನ್ಸರ್ ಮಾಡಿದ್ದೀನಿ. ಬಟ್ ಇವಾಗ ಜಸ್ಟ್ ಬಂದು ವಿಡಿಯೋ ಮಾಡೋಣ ಅಂತ ಒಳಗಡೆ ಬಂದೆ. ಹುಡುಗರೆಲ್ಲರೂ ಬಂದಾರೆ ಇಲ್ಲಿ. ಸೊ ನೋಡಿರಿ ಹುಡುಗರೆಲ್ಲರೂ ಬಂದಾರೆ. ನಿನ್ನ ಹೆಸರು ಹೇಳು. ಪೃಥ್ವಿ. ನಿನ್ನ ಹೆಸರು ಪೃಥ್ವಿನಾ? ಕೋರ್ವಿ. ವಿನಯ್. ಖುಷಿ. ಪ್ರೀತಿ. ನಾನು ಯಾವಾಗ ವಿಡಿಯೋ ಮಾಡಕ್ಕೆ ಬರ್ತೀನಲ್ಲ, ನಿಮ್ಮನ್ನು ವಿಡಿಯೋದಾಗ ತಗೋಣಕ್ಕೆ ಬೈತೀನ ಏನು ಕರಿತೀನ ನಾನು ನಿಮ್ಮನ್ನು? ಸೊ ಇದು ಯಾವುದೇ ರೀತಿ ಹೇಳಿ ಮಾಡಿಸೋದಲ್ಲ. ಸೊ ಜಸ್ಟ್ ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಹಾಕೊಂಬಂದೆ. ಅಷ್ಟು ಹುಡುಗರು ಬಂದರು. ಏನೇ ಒಂದು ಮಾಡ್ಬೇಕಂದ್ರೆ ಅದನ್ನು ಮಾಡಿಸೋ ಅವಶ್ಯಕತೆ ಇಲ್ಲ ನಮಗಿಲ್ಲ. ಯಾಕಂದರೆ ಪ್ರತಿ ವರ್ಷ ಇದು ಮಾಡಾಕತ್ತೀವಿ ಅಂದರೆ ನಮಗೆ ಗೊತ್ತಿರುತ್ತೆ. ಹಾಗೆ ಹುಡುಗರು ಬಂದರೆ ನಮಗಿನ್ನ ಖುಷಿನೇ ಬರುತ್ತೆ. ನಮಗೆ ಅಡ್ಡ ಬಂದರು ಅಂತೇಳಿ ಅವ್ರನ್ನ ಬರ್ಸೋದು ಯಾವುದೇ ರೀತಿ ಮಾಡೋಕ್ಕೆ ಹೋಗಲ್ಲ. ಅವ್ರು ಬಂದಷ್ಟು ನಮಗೆ ಖುಷಿನೇ ಆಗುತ್ತೆ. ಖುಷಿ ಬಂದರೆ ಖುಷಿನೇ ನಮಗೆ. ಸೊ ಹುಡುಗರು ಬಂದರೆ ಯಾವುದೇ ರೀತಿ ನಮಗೆ ಇದಿಲ್ಲ, ನಮಗೆ ಖುಷಿನೇ ಆಗೋದು. ಸೊ ಇದನ್ನೇನು ತೋರಿಸೋ ಅವಶ್ಯಕತೆ ಇದ್ದಿಲ್ಲ. ಬಟ್ ಕೆಲವೊಬ್ರು ಇರ್ತಾರಲ್ಲ, ನೆಗೆಟಿವ್ ಮೈಂಡೆಡ್ ಇರ್ತಾರಲ್ಲ, ಸೊ ಅವರಿಗೆ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಸೊ ಬಾಯ್. ಹೀಗೆ ಸಂತುಪಾಲ್ ಕಲಾಕಾರರು ಅಂತೇಳಿ ಗಣಪತಿ ಇದು ಮಾಡೋರು. ಸೊ ನೀವೇನೋ ಗಣಪತಿ ನೋಡೋಕೆ ಬರೋದಿದ್ರೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಕ್ಲೋಸ್ ಮಾಡ್ತಾರೆ. ಸಾಯಂಕಾಲ 6ರಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ಸೊ ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ಕಲಾವಿದರ ವಿಶ್ರಾಂತಿ ಸಮಯ. ಸೊ ಅವರು ಗಣಪತಿನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಪಾಪ ರೆಡಿ ಮಾಡಿ ಅವರಿಗೂ ಸುಸ್ತಾಗಿರುತ್ತೆ. ಸೊ ಹಂಗಾಗಿ ಮಧ್ಯಾಹ್ನ 2 ಗಂಟೆ ಮೇಲೆ ಸಾಯಂಕಾಲ 6 ಗಂಟೆ ತನಕ ಯಾರು ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರಿಗೂ ರೆಸ್ಟ್ ಬೇಕು. ಸೊ ನಾವು ಯಾವ ಥರ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡ್ತೀವೋ ಸೊ ಅವರಿಗೂ ರೆಸ್ಟ್ ಬೇಕು. ಸೊ ಹಂಗಾಗಿ ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ಯಾರು ಬರೋಕ್ಕೆ ಹೋಗ್ಬೇಡಿ. ಭಾಳ ಜನ ರಿಕ್ವೆಸ್ಟು, ಬ್ರೋ ಹಾವೇರಿಕ ರಾಜ ತೋರಿಸಿ ಅಂತೇಳಿ. ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ಫಸ್ಟ್ ಕಾಣೋದೆ ನಮ್ಮ ಹಾವೇರಿಕ ರಾಜ ಗಣಪತಿ. ಸೊ ನೋಡ್ರಪ್ಪ, ಭಾಳ ಜನ ಕೇಳ್ತಿದ್ರಿ, ಸಿಕ್ಕಾಪಟ್ಟೆ ಕಮೆಂಟು. ಸೊ ಇನ್ನೂ ಕೆಲಸ ಏನೋ ಭಾಳ ಇದೆ. ಬಟ್ ನನಗೆ ಮಟ್ಟಿಗೆ ಒಂದು 20ರಿಂದ 30% ಕೆಲಸ, 30 ಒಂದು 50% ಕೆಲಸ ಮುಗಿದಿದೆ ಅನ್ಬೋದು. ಇನ್ನೊಂದು 20% ಮಣ್ಣಿಂದೆಲ್ಲ ಇದು ಮಾಡ್ತಾರೆ. ಅದಾದಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. 15 ಅಡಿ ಇದ್ರಲ್ಲ, ಇದು ಸಖತ್ತಾಗಿದೆ. ಸೊ ಇನ್ನೂ ಫುಲ್ ರೆಡಿ ಆದಮೇಲೆ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಸೊ ಅಪ್ಡೇಟ್ ಇದೇ ಥರ ಬರ್ತಾ ಇರುತ್ತೆ. ಸೊ ಕಂಟಿನ್ಯೂ ನೋಡ್ತಾ ಇರಿ. ಬರೀ ಭಾಳ ಗಣಪತಿ ಇದ್ದಾವೆ. ಸೊ ವಿಡಿಯೋನ ಕಂಟಿನ್ಯೂ ನೋಡಿ. ಸೊ ಬನ್ನಿ, ಇನ್ನೂ ಭಾಳ ಗಣಪತಿ ಇದ್ದಾವೆ.
ತೋರಿಸ್ಕೊಂಬರ್ತೀನಿ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಒಂದೊಂದು ಗಣಪತಿಗಳು ಎಲ್ಲಿವು ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಬ್ಬೊಬ್ರಿಗೆ ಹೆಂಗಪ್ಪ ಅಂದರೆ ಬ್ರೋ ಹೇಳೋಕೆ ಹೋಗ್ಬೇಡಿ ಬ್ರೋ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಸೊ ಹಂಗಾಗಿ ಹೇಳ್ಬೇಕೋ ಬೇಡ ಅಂತ ನಾನೇ ಫುಲ್ ಕನ್ಫ್ಯೂಸ್ ಆಗಿದ್ದೀನಿ. ದಾವಣಗೆರೆಯಿಂದ ಹಾವೇರಿಗೆ ಅಷ್ಟೆಲ್ಲ ಗಣಪತಿ ಹೋಗೋದು, ಇಲ್ಲಿಂದ ಬೆಂಗಳೂರಿಗೂ ಸಹ ಹೋಗ್ತಾ ಇದ್ದಾರೆ. ಸೊ ನಾನು ನೋಡೋ ಪ್ರಕಾರ ಮುಂಚೆ ಎಲ್ಲ ದಾವಣಗೆರೆಗೆ ಬೇರೆ ಕಡೆಯಿಂದ ಗಣಪತಿ ತಗೊಂಡ್ಬರ್ತಾ ಇದ್ರು, ಬಟ್ ಇವಾಗ ದಾವಣಗೆರೆಯಿಂದನೇ ಬೇರೆ ಕಡೆ ಗಣಪತಿ ಹೋಗ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ದಾವಣಗೆರೆಯಿಂದ ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಅವರಂದ್ರೆ ದೊಡ್ಡ ತೊಗೂರು ಬೆಂಗಳೂರಿಂದ ಬಂದಿರೋ ಇವಾಗ. ಸೊ ನೋಡ್ರಿ ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ದೊಡ್ಡ ತೊಗೂರು. ಸೊ ಅಲ್ಲಿಂದ ಬಂದು ಗಣಪತಿನ ಆರ್ಡರ್ ಮಾಡಿದ್ದಾರೆ. ಸೊ ಇದೇ ಗಣಪತಿ ನಮ್ಮ ದಾವಣಗೆರೆಯಿಂದ ಹೋಗ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಬೆಂಗಳೂರಿಂದ ಬಂದು ದಾವಣಗೆರೆಯಲ್ಲಿ ಇಷ್ಟಪಟ್ಟು ಗಣಪತಿನ ತಗೊಂಡೋಗ್ತಾರೆ ಅಂದರೆ ಸೊ ಇದು 3ನೇ ವರ್ಷ ಅಂದ್ರೆ. ಸೊ ನೋಡಿರಿ 3ನೇ ವರ್ಷ ಬಂದು ಒಯ್ತಾ ಇರೋದು. ಗಣಪತಿ ಯಾವ ಥರ ಇದ್ದಾವೆ ಸರ್? ಗಣಪತಿ ತುಂಬ ಇಷ್ಟ ಆಗುತ್ತೆ. ನಾವು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು POP ಇಂದ ಮಾಡೋ ಗಣಪತಿಗಳೇ ತುಂಬ ಹೆಚ್ಚು ಸಿಗುತ್ತೆ, ನಮಗೆ ಮಣ್ಣಕ್ಕೆ ಸಿಗೋದಿಲ್ಲ. ಹಾಗಾಗಿ ನಾವು ದಾವಣಗೆರೆಯಲ್ಲಿ ಯೂಟ್ಯೂಬಲ್ಲಿ ನೋಡಿ ಒಂದು ವರ್ಷ ಬಂದು ನೋಡಿದಾಗ ತುಂಬ ಇಷ್ಟ ಆಯಿತು ನಮಗೆ. ಈ ಡಿಸೈನ್ ಆಗಲಿ ಇವ್ರ ಕೆಲಸ ಆಗಲಿ ಫಿನಿಶಿಂಗ್ ಮಾತ್ರ ನಾವು ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಈ 3ನೇ ವರ್ಷ ಇದು ನಾವು ಬರ್ತಾ ಇರೋದು. ಪ್ರತಿ ಸರಿ ಹೇಳ್ತೀನಿ, ಗಣಪತಿನ ಬರೀ ದಾವಣಗೆರೆ ಅಂತಲೇ ಹೇಳ್ತಾ ಇಲ್ಲ, ನೀವು ಗಣಪತಿನ ಎಲ್ಲರೂ ತಗೊಳ್ರಿ. ಗಣಪತಿನ ಯಾರೇ ರೆಡಿ ಮಾಡಿದ್ರು ಫಸ್ಟ್ ಹೆಂಗೆ ಗೊತ್ತಾ ನೋಡೋದು, ಫೇಸ್ ಕಟ್ ನೋಡ್ತಾರೆ. ಮುಖ ಬಂದು ಕರೆಕ್ಟಾಗಿತ್ತು ಅಂದರೆ ಗಣಪತಿ ಗೆದ್ದಂಗೆ ಅಂದರೆ ಇದು ಆಡು ಭಾಷೆಲಿ ಹೇಳ್ತಾ ಇರೋದು. ಗಣಪತಿ ಸಣ್ಣ ಪುಟ್ಟ ಏನೋ ಒಂದು ಇದಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಮುಖ ಲಕ್ಷಣ ಒಂದು ಚೆನ್ನಾಗಿ ಬಂತು ಅಂದರೆ ಗಣಪತಿ ಸೂಪರ್ ಅಂತ ಲೆಕ್ಕ ಹಾಕೋದು. ಮೇನು ಮಣ್ಣಿನ ಗಣಪತಿ. ಸೊ ದಯವಿಟ್ಟು ಇದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ನಿಮಗೆ ಕಮ್ಮಿ ರೇಟಿಗೆ ಸಿಗ್ಬೋದು, ಬಟ್ ಪರಿಸರಕ್ಕೆ ಸಿಕ್ಕಾಪಟ್ಟೆ ಇದಾಗುತ್ತೆ, ಮಾಲಿನ್ಯ ಆಗುತ್ತೆ. 1000ದಲ್ಲಿ ಒಂದು ಇಬ್ಲಾರ್ ಚೇಂಜ್ ಆದರೂ ಸಾಕು. ಸೊ ಈ 1000 ಜನ ಚೇಂಜ್ ಆಗ್ತಾರೆ ಅಂತ ನಾವು ವಿಡಿಯೋ ಮಾಡೋಕ್ಕೋಗಲ್ಲ. 1000ದಲ್ಲಿ ಇಬ್ಲಾರ್ ಚೇಂಜ್ ಆದರೂ ಸಾಕು, ಅದೇ ನಮಗೆ ಖುಷಿ. ಸೊ ಆದಷ್ಟು ಮನೆ ಗಣಪತಿನ ಯೂಸ್ ಮಾಡಿ. ಸೊ ಬನ್ನಿ, ಬೆಂಗಳೂರಿಗೆ ಅಷ್ಟೇ ಅಲ್ಲ, ನಮ್ಮ ದಾವಣಗೆರೆಯಲ್ಲಿ ಇನ್ನೊಂದು ಏರಿಯಾ ಗಣಪತಿ ಹೋಗ್ತಿದೆ. ಬ್ರೋ ವಿಡಿಯೋ ಮಾಡಿ ಅಂತ ಹೇಳಿದ್ರು, ಅದನ್ನು ತೋರಿಸ್ಬಿಡ್ತೀನಿ. ದಾವಣಗೆರೆ ಶ್ರೀನಿವಾಸ ನಗರ 5ನೇ ಕ್ರಾಸಿಗೆ ಗಣಪತಿನ ಇಲ್ಲಿ ಬುಕ್ ಮಾಡಿದ್ದಾರೆ. ಸೊ ಬ್ರದರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಬ್ರೋ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಖುಷಿ ಆಗುತ್ತೆ ಅಲ್ಲ, ನಾವು ಬಂದಿರದೆ ವಿಡಿಯೋ ಮಾಡೋಕ್ಕಾದ್ರಾಗ ವಿಡಿಯೋ ಮಾಡಿ ಬ್ರೋ ಅಂತ ಪ್ರೆಸರ್ ಹಾಕಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಪ್ರೆಸೆಂಟ್ ಇವಾಗ ಎಲ್ಲ ಇದ್ದಾರೆ ನೋಡಿ ಬ್ರದರ್ಸ್. ಶ್ರೀನಿವಾಸ ನಗರ 5ನೇ ಕ್ರಾಸಿಂದ ಬುಕ್ ಮಾಡೋಕೆ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಯಾವ ಥರ ಕಾನ್ಸೆಪ್ಟ್ ಹೇಳಿದ್ರು? ಪರಶುರಾಮ. ಸೊ ಪರಶುರಾಮನ ಕಾನ್ಸೆಪ್ಟ್ ಹಿಡ್ಕೊಂಡು ಆ ಥರ ಗಣಪತಿ ಮಾಡಿರೋದು. ಸೊ ಎಷ್ಟು 13 ದಿವಸ ಇಡ್ತಾರೆ ಹೆಂಗೆ? 11 ದಿನ. ಸೊ 11 ದಿವಸ ಇಡ್ತಾರೆ. ಇನ್ನು ನಿಮಗೆ ಗಣಪತಿ ತೋರಿಸೋಕೆ ಸಿಗುತ್ತೆ. ಇನ್ನು ಫುಲ್ ಫಿನಿಶಿಂಗ್ ಆದಮೇಲೆ ನಿಮಗೆ ಪೇಂಟ್ ಇರೋದ್ಮೇಲೆ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ. ಸೊ ನಮ್ಮ ದಾವಣಗೆರೆ ಶ್ರೀನಿವಾಸ ನಗರ 5ನೇ ಕ್ರಾಸ್ನ ಗಣಪತಿ ಪರಶುರಾಮ ಕಾನ್ಸೆಪ್ಟಲ್ಲಿ ಸೂಪರ್ ಆಗಿದೆ. ಸೊ ಬನ್ನಿ, ಇದೇ ಥರ ಏನೋ ಗಣಪತಿಗಳು ಭಾಳ ಇದ್ದಾವೆ, ನೋಡೋಣ, ಕಂಡುಕೊಳ್ಳೋಣ. ಈ ಕೆಲಸ ನಡೀತಾ ಇದೆ. ಗಣಪತಿ ಹಬ್ಬ ಇನ್ನೊಂದು ಎಷ್ಟು 1.5 ತಿಂಗಳು, ಇನ್ನೊಂದು ಹತ್ತತ್ರ 1.5 ತಿಂಗಳು, ಒಂದು 50ರಿಂದ 52 ದಿವಸನ ಉಳೀತು. ಸೊ ಪೇಂಟಿಂಗ್ ಅದಾದಮೇಲೆ ಇನ್ನೂ ಸೂಪರಾಗಿ ಕಾಣ್ತವೆ. ಸೊ ಮಣ್ಣಿಂದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಬಾಲಗಣೇಶ ಸೂಪರ್ ಆಗಿದೆ. ಸೊ ಹಾಗೆ ಇಲ್ಲೊಂದು ಸಣ್ಣ ಬಾಲಗಣೇಶ ಕೂತ್ಕೊಂಡಿರೋದು ಸೂಪರ್ ಆಗಿದೆ ಇಲ್ಲಿ ಒಂಥರ. ಸೊ ಇದು ಸಹ ಬಾಲಗಣೇಶನೇ, ಸೂಪರ್ ಆಗಿದೆ. ಇದು ಇಲ್ಲಿ ಮೇಲೆ ಕೂತಿರೋದು ಬಾಲಗಣೇಶ ಸಾಕಾಗಿದೆ. ಇದು ಒಂಥರ ಇಲ್ಲಿ ನೋಡ್ರಿ ಏನು ಸಾಕಾಗಿದೆ ಅಲ್ಲ. ಟೋಟಲಾಗಿ 1, 2, 3 ಅದೊಂದು ದೊಡ್ಡ ಗಣಪತಿ, 4 ಬಾಲಗಣೇಶ ಇಲ್ಲಿರೋದು. ಸೊ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಗಣಪತಿನ. ಸಖತ್ತಾಗಿದೆ. ಇಲ್ಲಿ ವರಾಹ, ಹದ್ದು, ಸಿಂಹ, ಆ ಕಡೆ ಕುದುರೆ, ಸಖತ್ತಾಗಿದೆ ಇದು ಮಾತ್ರ ಕಾನ್ಸೆಪ್ಟ್. ಸೊ ಅಣ್ಣರು ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕೈಯೆಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಹಚ್ಚಿದೆ. ಸೊ ಹಚ್ಚಲ್ಲಿ ಇದನ್ನು ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಮಾತ್ರ ಸೂಪರ್ ಆಗಿದೆ. ನನಗೇನೋ ಗೊತ್ತಿಲ್ಲ, ಸಿಂಹ, ಹದ್ದು ಈ ಥರ ಇದ್ದರೆ ಸಿಕ್ಕಾಬಿಟ್ಟೆ ಇಷ್ಟ. ಬಜರಂಗಿ ಮೇಲೆ ಗಣಪತಿ. ಸೊ ಇದು ಮಾತ್ರ ಸೂಪರ್ ಆಗಿದೆ. ಪೇಂಟಿಂಗ್ ಇಲ್ಲ ಏನೇ ಇಲ್ಲ, ಆದರೂ ಸೂಪರಾಗಿ ಬಂದಿದೆ. ಶೇಪ್ ಮಾತ್ರ ಪೇಂಟಿಂಗ್ ಆದರೆ ಇನ್ನೂ ಸೂಪರಾಗಿ ಬರುತ್ತೆ ಇದು. ಸೊ ಇಲ್ಲಿ ಸಣ್ಣ ಗಣಪತಿ. ಸೊ ಇದೊಂದೇ ಮೋಸ್ಟ್ಲಿ ದೊಡ್ಡ ಗಣಪತಿ ಇರೋದು ಇಲ್ಲಿ. ಸೊ ಈ ಟೆಂಟ್ ಒಳಗಡೆಗೆ ಇದೊಂದೇ ದೊಡ್ಡ ಗಣಪತಿ ಇರೋದು. ಇದು ಗೊತ್ತಾ, ರಥದಲ್ಲಿ ಕೂತಿರೋದು. ಸೊ ರಥ ನೋಡಿ, ಇಲ್ಲಿ ಗಾಲಿ ಇದೆ, ರಥದಲ್ಲಿ ಕೂತಿರೋ ಥರ ಮಾಡಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ. ಸಣ್ಣ ಗಣಪತಿಗಳು. ಫೈನಲಿ ಎಲ್ಲ ವಿಡಿಯೋ ಮಾಡ್ಕೊಂಬಂದ್ಮೇಲೆ ಅದೇನೋ ಗೊತ್ತಿಲ್ಲ, ಹಾವೇರಿಕ ರಾಜ ಗಣಪತಿ ಹತ್ರ ವಿಡಿಯೋ ಎಂಡ್ ಮಾಡೋಣ ಅಂತೇಳಿ. ಸೊ ಮತ್ತೆ ಇವಾಗ ಹಾವೇರಿಕ ರಾಜ ಗಣಪತಿ ಹತ್ರ ನಮಗೆ ಇನ್ನೊಂದು ಆದಷ್ಟು ಬೇಗ. ಸೊ ಥ್ಯಾಂಕ್ಸ್ ವಾಚಿಂಗ್, ಬಾಯ್. ಫೈನಲಿ ಇದು ನಮ್ಮ ದಾವಣಗೆರೆ